ಪ್ರೋ ಕಬಡ್ಡಿ 2025 ಆಕ್ಷನ್ ಏನೋ ಮುಗೀತು. ಆಕ್ಷನ್ಗೂ ಮುಂಚೆ ಎಲ್ಲರೂ ಕೇಳ್ತಾ ಇದ್ದಿದ್ದು ಪ್ರೋ ಕಬಡ್ಡಿ ಆಕ್ಷನ್ ಡೇಟ್ ಯಾವಾಗ ಬ್ರೋ ಹೇಳಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಆಕ್ಷನ್ ಏನೋ ಮುಗಿದೋಯ್ತು. ಎಲ್ಲ ಟೀಮ್ಗಳು ಒಳ್ಳೊಳ್ಳೆ ಪಿಕ್ನ ಮಾಡಿದ್ರು, ಬೈನ ಮಾಡಿದ್ರು. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಟೀಮ್ನೇ ಮಾಡಿದೆ ಸ್ಕ್ವಾಡ್ನ ಮಾಡಿದೆ ಆ್ಯಕ್ಚುಲಿ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಸ್ಕ್ವಾಡು ಮತ್ತು ಸ್ಟಾರ್ಟಿಂಗ್ 7 ಎಲ್ಲನೂ ಕೂಡ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ಬಟ್ ಈ ಒಂದು PKL ಪ್ರೋ ಕಬಡ್ಡಿ 2025 ಆಕ್ಷನ್ ಡೇಟ್ ಮುಗೀತು. ಇವಾಗ ಸ್ಟಾರ್ಟಿಂಗ್ ಡೇಟ್ನ ಕೇಳ್ತಾ ಇದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೇನಿಲ್ಲ, ಇನ್ನೊಂದು 2 ತಿಂಗಳಿದೆ ಅಷ್ಟೇ ಸ್ಟಾರ್ಟ್ ಆಗ್ತಾಯಿದೆ. ಇದು PKL ಇಂದ ಏನು ಕನ್ಫರ್ಮ್ ಆಗಿ ಬಂದಿಲ್ಲ. ಬಟ್ ಇವಾಗ ಲೈಕ್ಲಿ ಏನು ಗೊತ್ತಾ, ಅಪ್ಡೇಟ್ಗಳು ಬರುತ್ತಲ್ವಾ, ಅದ್ರ ಪ್ರಕಾರ ನಿಮ್ಗೆ ಗೊತ್ತಿರೋದು ಅಪ್ಡೇಟ್ಸ್ ಬಂದ ತಕ್ಷಣ ಎಲ್ಲರೂ ಕೂಡ ವೈರಲ್ ಮಾಡ್ತಾರೆ. ಅದೇ ಥರ ವೈರಲ್ ಆಗ್ತಿದೆ. ಈ ಒಂದು ಡೇಟಲ್ಲಿ, ಈ ಒಂದು ಮಂತಲ್ಲಿ PKL ಪ್ರೋ ಕಬಡ್ಡಿ 2025 ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಯಾವಾಗ ಅಂತ ಹೇಳಿದ್ರೆ PKL ಸೀಸನ್ 2025 12ನೇ ಸೀಸನು ಇಸ್ ಲೈಕ್ಲಿ ಟು ಸ್ಟಾರ್ಟ್ ಇನ್ ಮಿಡ್ ಆಗಸ್ಟ್ 25. ಇನ್ ಪಾಸಿಬಲ್ ಡೇಟ್ಸ್ ಇರೋದು 15, 16 ಆ್ಯಂಡ್ 17. ಈ 3 ಡೇಟಲ್ಲಿ ಇವಾಗ ಸ್ಟಾರ್ಟ್ ಆಗುತ್ತಂತೆ. ಬಿಕಾಸ್ ನಿಮಗೆ ಇವಾಗ ಗೊತ್ತಿರೋಂಗೆ ಎಲ್ಲ ಕಡೆ ಕ್ರಿಕೆಟ್ ನಡೀತಾ ಇದೆ. ಓಕೆನಾ, ಕ್ರಿಕೆಟ್ ಇವಾಗ ವರ್ಲ್ಡ್ ಕಪ್ ಫೈನಲ್ ನಡೀತಾ ಇದೆ. ಅಂದರೆ ಟೆಸ್ಟ್ದು ಇವತ್ತಿಂದ ಸ್ಟಾರ್ಟ್ ಆಗಿದೆ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಟೀಮು. ಓಕೆನಾ, ಬಟ್ ಅದಾದಮೇಲೆ ಇವಾಗ ಎಲ್ಲ ಸ್ಟೇಟಲ್ಲೂ ಕ್ರಿಕೆಟ್ ನಡೀತಾ ಇದೆ. ಅವ್ರವ್ರದ್ದೇ ಪ್ರೀಮಿಯರ್ ಲೀಗು. ಇವಾಗ ನಮ್ಮದು ಮಹಾರಾಜ ಟ್ರೋಫಿ ಅಂತ ಯಾವ ಥರ ಇದೆ ಅದು ನಡೀತಾ ಇದೆ. ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ನಡೀತಾ ಇದೆ. ಎಲ್ಲ ಕಡೆ ಕ್ರಿಕೆಟ್ ಫೆಸ್ಟಿವಲ್ ನಡೀತಾ ಇದೆ. IPL ಮುಗಿದ್ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನು ಬೇರೆ ಬೇರೆ ಸ್ಪೋರ್ಟ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಡೇಟ್ನ ಫಿಕ್ಸ್ ಮಾಡಿದ್ದಾರೆ. 15, 16 ಇಲ್ಲ 17ನೇ ತಾರೀಕು ಸ್ಟಾರ್ಟ್ ಆಗುತ್ತಂತೆ ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಯಾರು ಕ್ವಾಲಿಫೈ ಆಗ್ತಾರೆ, 4ಕ್ಕೆ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಮತ್ತು ಯಾರು ಈ ಒಂದು ಸೀಸನ್ ಕಪ್ನ ಎತ್ಬೋದು ನಿಮ್ಮ ಪ್ರಕಾರ ಅಂತ ಕಾಮೆಂಟ್ ಮಾಡಿ. ನೀವೇನಾದರೂ ಅದನ್ನು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಕಬಡ್ಡಿ ವಿಡಿಯೋ ಎಲ್ಲ ನೋಡ್ಕೊಬನ್ನಿ ಗುರು, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊ ಬನ್ನಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಅಪ್ಡೇಟ್ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗ್ತಿಲ್ಲ ಗುರು, ಯಾಕೆ ಅಂತ ಗೊತ್ತಿಲ್ಲ. ಹೋಗಿ ಜಾಯ್ನ್ ಆಗಿ 93, 95 ಜನನೋ ಇದ್ದಾರೆ ಆ್ಯಕ್ಚುಲಿ. ಹೋಗಿ ಜಾಯ್ನ್ ಆದರೆ ನಿಮಗೆ 100 ಮಾಡಿ ಗುರು. ಅಲ್ಲೂ ಹೋಗ್ಬಿಟ್ಟು ಇಲ್ಲೂ ಕೂಡ ಸಖತ್ತಾಗಿ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ ಬ್ರೋ. ಸ್ಟಾರ್ಟಿಂಗ್ ಡೇಟ್ ಗೊತ್ತಾಯ್ತಲ್ಲ, ಇವಾಗ 15, 16, 17 ಆಗಸ್ಟ್ ಮಿಡಲ್ಲೇನೋ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದ ಏನಾಗುತ್ತೆ ಅಂತ ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ನು ಟೀಮ್ನ ಸಖತ್ತಾಗಿ ಮಾಡಿದ್ದಾರೆ, ಸ್ಕ್ವಾಡ್ನ. ನಿಮ್ಮ ಪ್ರಕಾರ ಏನಂತ ಅನಿಸುತ್ತೆ? ಮತ್ತು ನಿಮ್ಮದು ಕೂಡ ಕಾಮೆಂಟ್ ಮಾಡಿ ಎಷ್ಟೊಂದು ಜನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ಬಟ್ ಯಾರು ಕಾಮೆಂಟ್ನೇ ಮಾಡಲ್ಲ. ನಿಮ್ಮದು ಸ್ಟ್ರಾಟರ್ಜಿ ಪ್ಲ್ಯಾನ್ಸ್ ಎಲ್ಲ ಇರುತ್ತಲ್ಲ, ಲೈಕ್ ಇವಾಗ ಇವ್ರನ್ನೇ ಆಡಿಸ್ಬೇಕು ಇವ್ರು ಆಡಿಸ್ರು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಇರುತ್ತೆ. ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಈ ಒಂದು ಸೀಸನ್ನು ಅನ್ಸೋಲ್ಡ್ ಪ್ಲೇಯರ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅದರಲ್ಲೂ ಕಬಡ್ಡಿ ಕಿಂಗು, ಕಬಡ್ಡಿ ಲೆಜೆಂಡು ಪ್ರದೀಪ್ ನರ್ವಾಲ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.